ನೋಡಿ ಈ ಅಜ್ಜಿ ಇಲ್ಲೇ ಸ್ನಾನ ಮಾಡ್ತಾರಂತೆ, ಇಲ್ಲೇ ಕುತ್ಕೊಂಡು ಸ್ನಾನ ಮಾಡ್ತಾರಂತೆ. ಜಾಸ್ತಿ ಆಯ್ತಾ? ಎಷ್ಟು ಖರ್ಚಾಗ್ತಿದೆ ಆಸ್ಪತ್ರೆಗೆ? ಏನು ಮಾಡೋಕ್ಕಾಗುತ್ತೆ? ಅಜ್ಜಿ ಬನ್ನಿ, ನೀವು ಹೇಳಿ. ಏನು ಮಾಡೋದು ರಜ? ನಾನು ಒಬ್ಬಳೇ, ಯಾರು ನೋಡಿ ಎಂತಿ ನೋಡಲ್ಲ, ಮಕ್ಕಳು ನೋಡೋದ್ರ ರಜ. ನಾನು ಒಬ್ಬಳೇ ನೋಡ್ತೀನಿ ರಜ. ನಾನು ಏನು ಮಾಡೋದು? ಯಾರು ಆಗ್ತಾರ ಅಣ್ಣ? ಯಾರಿಲ್ಲ. ನಾನೇ ಒಬ್ಬಳು ಹೋಗಿ ಅದೇ ಮೀನು ಮಾರ್ಕೊಂಡು ಬರ್ತೀನಿ ರಜ. ಮೀನು ಮಾರ್ಕೊಂಡ್ಬರ್ತೀರಾ? ಎಲ್ಲಿ ಮಾರ್ತೀರಾ? ಅಲ್ಲಿ ಊರು ಸುತ್ತಿಕೊಂಡು ಬರ್ತೀನಿ. ಏನೋ ಒಂದು ಸಿಗ್ತತೆ, ಒಂದು ನೀನಿಲ್ಲ. ಎಷ್ಟು ಸಿಗುತ್ತಜ್ಜೆ? ಬನ್ನಿ, ಎಷ್ಟು ಸಿಗುತ್ತಜ್ಜೆ? ಎಷ್ಟು ಸಿಗುತ್ತಜ್ಜೆ? 3,000 2,000 ಇಸ್ಕೊಂಡು ಸಾಲ ಕೊಡ್ತಾನೆ ಅವನು. ಬಂದು ಮಾರ್ಕೆಟ್ಕೊಂಡು ಸಾಲ ಕೊಡ್ತಾನೆ. ಅಯ್ಯೋ ದೇವ್ರೆ, ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀನಿ ರಜ. ನಾನು ತಾಯಿ. ಈಗ ಓಟ್ ಹಾಕ್ಸ್ಕೊಳಕ್ ಬರ್ತಾರಲ್ಲ, ಅವ್ರು ಏನು ಇದು ನೋಡಿ ಏನು ಅನ್ಲಿಲ್ವಾ? ಆರಾಮ್ ನೋಡಿಲ್ಲ. ಬಂದು ಈ ತಿಂಗಳು ಈ ಬೆಸ ಯಾರು ಬಂದಿಲ್ಲ ಇಲ್ಲಿಗೆ. ಮನೆ ಬರ್ತಾರೆ ನೋಡು, ಯಾರು ಬಂದಿಲ್ಲ ರಜ. ಯಾರು ಬರ್ಲಿಲ್ವಾ? ಯಾರು ಬಂದಿಲ್ಲ ರಜ. ಹ್ಞೂ ರಜ. ತಿಂಗಳು ಬಂದಿದ್ದ ಬೆಸ ಹಾಕೊಂಡು ಈ ತಿಂಗಳಿಗೆ ಯಾರು ಬಂದಿಲ್ಲ ಓಟ್. ನಿಜಕ್ಕೂ ಕೂಡ ಇದು ಎಂಥ ಭಾವನಾತ್ಮಕ ಸಂಗತಿ ಅಂತಂದ್ರೆ, ಇವ್ರ ಮಗ ಅಂತೆ. ಹೆತ್ತ ತಾಯಿ ತನ್ನ ಮಗನನ್ನ ಸಾಕ್ತಿರೋದು. ತಾಯಿ ಕಣ್ಣಲ್ಲಿ ಮಗ ಈ ರೀತಿ ಕಾಲ ಇಲ್ದರೆ ಶುಗರ್ ಬಂದು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅಂತಂದ್ರೆ, ಯಾವ ತಾಯಿ ಕೂಡ ಈ ರೀತಿಯಾದಂಥ ದೃಶ್ಯವನ್ನು ನೋಡೋದಕ್ಕೆ ಮನ್ಸು ಬರಲ್ಲ. ಎಲ್ಲೆಲ್ಲೋ ಹಗರಣ ಮಾಡಿಕೊಂಡು ನಿಮ್ಮ ಯೋಗ್ಯತೆಗೆ, ಇಂಥ ಜನರು ನಿಮ್ಗೆ ಯಾವತ್ತು ಕಣ್ಣಿಗೆ ಕಾಣಲ್ಬೇಡ್ರಿ. ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗಬೇಕು. ನಿಮ್ಮ ಯೋಗ್ಯತೆ ಓಟ್ ಹಾಕ್ಸಕ್ಕೆ ಎಂಚಿನ ನೋಡೋದಿಲ್ಲ, ಮಗನ್ ನೋಡಲ್ಲ, ಹುಡುಗಿ ನೋಡಲ್ಲ, ಯಾರು ನೋಡಲ್ಲ. ಅವ್ರಿಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ. ಒಂದು ಹುಡುಗ, ಒಂದು ಹೆಣ್ಣು ಆಯ್ತಯ್ಯ. ಒಂದು ಹುಡುಗ. ಎಲ್ಲಿ ಅವ್ರ ಹೆಂಡತಿಯಲ್ಲಿ? ಶ್ರೀರಾಮ್ಪುರ ಇದ್ದ. ಬಿಟ್ಟು ಹೋಗ್ಬಿಟ್ರಾ? ಬಿಟ್ಟು ನಿಜ ಆಯ್ತು. ನಾನು ನೋಡೋಕ್ಕಾಗೋದಿಲ್ಲ. ಏನೋ ಕುಚ್ಚಿ ಅವನು ಹಂಗೆ ಮಾಡ್ಕೊತಾನೆ. ನಾನು ನೋಡಿದ್ರೆ ಕರ್ಕೊಂಡು ಹೋಗಿ ಅಂತಾರೆ. ಮನೆ ತಗೊಂಡು ಕರ್ಕೊಂಡು ಕರ್ಕೊಂಡು ಹೋಗೆ ನಿನ್ನ ಮನೆಗೆ, ನನಗೆ ಬೇಡ. ಹಂಗಂತ ಹೇಳಿದ್ದ. ನಾನು ಏನು ಮಾಡೋದು? ನಾನು ಹುಟ್ಟೆ ಇದು ಕಾಂತತ್ತ ರಜ. ಎಲ್ಲಿ ಬಿಡೋದು ನಾನು? ಎಲ್ಲಿ ಬಿಡೋದು ನನ್ನ ಮಗ? ನಾನು ಎಲ್ಲಿ ಬಿಡೋದು ರಜ? ನೀನು ಎಲ್ಲ ರಜ? ನಿನ್ನ ಕಾಲು ಮುಗ್ತೀನಿ ರಜ. ಇರ್ಲಿ ಅಜಯ್, ತಲೆ ಕೆಡಿಸ್ಕೊಂಬಿಡಿ. ದಯವಿಟ್ಟು ನಿಮ್ಮ ಹೆಸರೇನು ಹೇಳಿ? ದಯವಿಟ್ಟು ಇವ್ರನ್ನ ಮುಖ ನೋಡ್ಕೊಳ್ಳಿ, ಇಂಥವ್ರಿಗೆ ಸಹಾಯ ಮಾಡಿ. ಅವಾಗ ನಿಮ್ಮ ಸರ್ಕಾರ ಒಂದು ಅದ್ಭುತವಾದ ಸರ್ಕಾರ ಅಂತ ಅನ್ಸ್ಕೊಳ್ಳುತ್ತೆ. ಇರ್ಲಿ ಅಜಯ್, ನಾನು ನಿಮ್ಮ ಬಗ್ಗೆ ನಾನು ನೋಡ್ಕೋತೀನಿ. ನಾನು ಫೋನ್ ನಂಬರ್ ತಗೋತೀನಿ ನಿಮ್ಮದು. ಓಕೆ ನಾನು ಸಿಗ್ತೀನಿ ನಿಮ್ಮ ಹತ್ರ. ನಿಜವಾಗ್ಲೂ ಕೂಡ ಹೆತ್ತ ತಾಯಿನೇ ಮಗನನ್ನ ಆ ರೀತಿಯಾಗಿ ನೋಡ್ಕೊಳ್ತಾ ಇರೋವಂಥ ದೃಶ್ಯ ನೋಡಿದ್ರೆ ನಿಜವಾಗ್ಲೂ ಗ್ರೇಟ್ ಬ್ರೋ. ಅವರು ಭಾಳ ಬೇಜಾರಾಗುತ್ತೆ. ಹೇಳಿ, ನಿಮ್ಮ ಪ್ರಾಬ್ಲಮ್ ಏನು? ಕನ್ನಡ ಬರುತ್ತಾ? ತಮಿಳ್, ಕನ್ನಡ ಪೂರ್ತಿ ತಮಿಳ? ದುಡ್ಡೆಲ್ಲ ಬರ್ತಾ ಇದೆಯಾ? 2,000 இப்போ நின்று போய்க்குது 2,000 வரல. சரி, நின்று போச்சு. இந்த 800 ரூபாய் தான் வருது. எனக்கு 60 வயசு ஆச்சியா. 800 ரூபாய் வருது. அது 800 ரூபாய் என்ன ஆகுது? 800 ರೂಪಾಯಿ ಇಲ್ಲ, 700 ರೂಪಾಯಿ ಇಲ್ಲ. ರೇಷನ್ ಅಕ್ಕಿ ಊಟ ಅದು ಕೊಡ್ತಾರೆ. ಅದು ಕೊಡ್ತಾರಾ? ದುಡ್ಡು ಬರ್ತಾ ಇದೆಯಾ? ಅದು ಅದು ಬರ್ತಾ ಇದೆಯಾ? ಓಕೆ, ಆಯ್ತು. ನಿಮ್ಮ ಹೆಸರು? ನಮ್ಮ ಕುಪ್ಪಮ್ಮ. ಕುಪ್ಪಮ್ಮ. ಕನ್ನಡ ಬರುತ್ತಾ? ಇಲ್ಲ, ಸ್ವಲ್ಪ ಬರುತ್ತಾ? ಈಗೆಲ್ಲ ಪ್ರಾಬ್ಲಮ್ ಎಲ್ಲ ನೋಡಿದ್ರಲ್ಲ, ನಿಮಗೆ ಎಲ್ಲ ಹಣ ಎಲ್ಲ ಬರುತ್ತಾ? ಪರವಾಗಿಲ್ಲ. ಇದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಬರುವಂತಹ ಸ್ವಾಮಿ ಲೈನ್. ಇಲ್ಲಿ ಇರುವಂತಹ ಜನರ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ರೀತಿಯಾದಂಥ ನೋಡಿ, ಮಳೆ ಬಂತು ಅಂತಂದರೆ ಹೆಂಗೆ ಬದುಕ್ತಾರಪ್ಪ ಜನ. ನಿಜವಾಗ್ಲೂ ಕೂಡ ಒಬ್ಬೊಬ್ರು ಬದುಕು ಕೂಡ ಒಂದೊಂದು ವಿಚಿತ್ರ. ನಮಸ್ಕಾರ ಅಕ್ಕ. ನೋಡಿ ಬನ್ನಿ, ಇಲ್ಲಿ ಇರೋದೇ ಒಂದು 5-6 ಬಾತ್ರೂಮು, 450 ಜನ ಇರೋದು. ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಈ ಒಂದು ಏರಿಯಾ ಒಳಗೊಂಡಿರೋದು. ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿನ ಯುವಕರು, ಸ್ಥಳೀಯರು. ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ದಿನ ಬ್ಲಾಕು ಒಂದು ಬಾತ್ರೂಮೇ ಇರುತ್ತೆ. 3 ಬಾತ್ರೂಮ್ ಬ್ಲಾಕೇ ಇರುತ್ತೆ ಯಾವಾಗಲೂ. ಒಂದೇ ಬಾತ್ರೂಮಲ್ಲಿ ಹೋಗೋದು ಎಲ್ಲರೂ. ಈ ಕಡೆ
ಹಾಂ, ಇದು ಎರಡೇ ಬಾತ್ರೂಮಾ? ಒಂದು 13 to 15 ಮನೆ ಇದೆ. 13 to 15 ಮನೆಯಲ್ಲೂ ಒಂದೊಂದು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ. ಯಾರಿಗೂ ಕರೆಕ್ಟ್ ಆಗಿಲ್ಲ. ಇದು ಒಂದೇ ಟಾಯ್ಲೆಟ್ ಕ್ಲೀನ್ ಆಗಿರೋದು, ರೆಡಿ ಮಾಡಿಸೋದು ಇಲ್ಲೇ ಅಷ್ಟೇ. ಇವೆರಡೇನಾ? ಬನ್ನಿ ಅಮ್ಮ, ಬನ್ನಿ. ಏನು ನಿಮ್ಮ ಹೆಸರು? ಅದು ಇಲ್ಲೇ ಮಾಡ್ತಾರೆ. ಬನ್ನಿ ಅಕ್ಕ. ಇವಾಗ ನೀವು ಒಳಗೆ ಬಂದಿದ್ದೀರಲ್ಲ, ಏನು ರೀಸನ್? ಇಲ್ಲಿ ಏನು ಸಮಸ್ಯೆಗಳಿದೆ ಅಂತೇಳಿ ಎಲ್ಲವನ್ನು ಕೂಡ ನೇರವಾಗಿ ತೋರಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ನಾವು. ಇಲ್ಲಿ ಏನು ಸಮಸ್ಯೆ ಇದೆ, ಎಲ್ಲರಿಗಾಗಲೇ ಕಂಪ್ಲೇಂಟ್ಸ್ಗಳನ್ನ ಹೇಳಿದ್ದಾರೆ. ಆಲ್ರೆಡಿ ನಮಗೆ ಭಾಳ ತೊಂದರೆಗಳು ಇದೆ. ಯಾರು ಮುಂದೆ ಬಂದು ಮಾಡೋರು ಇಲ್ಲ. ಮಾಡೋರು ಕಾಂಗ್ರೆಸ್ ಅವರು ನಮಗೆ ಮಾಡ್ತಾ ಇದ್ರು, ಬೇರೆ ಯಾರು ನಮಗೆ ಮಾಡೋರು ಇಲ್ಲ. ಇವಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಯಾರು ಬಂದಿಲ್ವಾ ಇಲ್ಲಿಗೆ? ಯಾರು ಬಂದೇ ಇಲ್ಲ. ಎಂಟ್ರೆನ್ಸ್ಗೆ ಯಾರು ಬರ್ತಾರೋ ಹೋಯ್ತಾರೆ ಯಾರಿಗೂ ಗೊತ್ತಾಗಲ್ಲ. ಒಳಗೆ ಯಾರು ಬರ್ತಾರೆ ಅನ್ನೋದೇ ಲೆಕ್ಕ. ರೋಡಲ್ಲಿ ನಾಯಿನೂ ಹೋಗುತ್ತೆ, ಕುರಿನೂ ಹೋಗುತ್ತೆ, ಅದು ಲೆಕ್ಕ ಇಲ್ಲ. ಒಳಗೆ ಯಾವನು ಬರ್ತಾನೋ ಅದನ್ನೇ ಲೆಕ್ಕ ಅಲ್ವಾ? ನುಗ್ಗಿ ಬಂದು ನೋಡ್ಬೇಕಿಲ್ಲ ಪರಿಸ್ಥಿತಿ ಹೆಂಗೆ ನೋಡಬೇಕು. ಅವನಿಗೆ ನುಗ್ಗಿ ಬಂದು ನೋಡೋನಿಗೆ ಯಾವನಿಗೆ ತಾಕತ್ತಿದ್ದು ಒಳಗೆ ಬಂದು ನೋಡ್ತಾನೆ, ಅವನಿಗೆ ನಮ್ಗೆ ಬೇಕಾಗಿರೋದು. ನುಗ್ಗಿ ಬರ್ದೇವನು ಯಾವನಾಗಿದ್ರು ನಮಗೆ ಬೇಕಾಗಿಲ್ಲ. ಅವ್ನು ಕೋಟಿಯಲ್ಲಿದ್ರು ಲಕ್ಷದಲ್ಲಿದ್ರು ಅವ್ನು ನಮ್ಗೆ ಬೇಕಾಗಿಲ್ಲ. ನಮ್ಮ ಒಳಗೆ ಬಂದು ನಮ್ಮ ಪರಿಸ್ಥಿತಿ ಅವ್ನು ಪರ್ಫೆಕ್ಟಾಗಿ ನೋಡಬೇಕು ಅಂಥವ್ನು ನಮ್ಗೆ ಬೇಕು. ಕಾಂಗ್ರೆಸ್ ಅವರು ಗೆದ್ದುದು ನಮಗೆ ಭಾಳ ಅನುಕೂಲಗಳು ಇತ್ತು, ಒಳಗಡೆ ಇತ್ತು. ನಮ್ಮನ್ನು ಹುಡ್ಕೊಬಂದು ಕೇಳಿ ಮಾಡ್ತಾಯಿದ್ರು. ಈಗಲೂ ಕಾಂಗ್ರೆಸ್ ಸರ್ಕಾರನೇ ಇದೆಯಲ್ಲಮ್ಮ. ಇದ್ರೂ ಇವಾಗ ಒಳಗೆ ಯಾರು ಬರ್ತಾ ಇಲ್ಲ. ಈ ಎಲೆಕ್ಷನ್ ಮುಗಿದ್ಮೇಲೆ ಯಾರು ಇನ್ನೂ ಒಬ್ಬರು ಒಳಗೆ ಬಂದು ವೋಟ್ ಕೇಳಕ್ಕೆ ಒಳಗೆ ಹೋದ್ರಲ್ಲ, ಬಂದಮೇಲೆ ಏನಾಯಿತು, ಇದ್ದಾರೋ ಇಲ್ವೋ ಅಂತ ಕೇಳೋರು ಯಾರು ಇಲ್ಲ. ತಿರ್ಗಾ ಒಳಗೆ ಯಾರು ಬರ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಾಗ ನಾವು ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ನಾವೇ ಬಂದಿರೋದು ಅನ್ಸುತ್ತೆ ಈಗ ಒಳಗೆ. ಫಸ್ಟ್ ಟೈಮ್ ಮೀಡಿಯಾ ಅನ್ನೋದು ಫಸ್ಟ್ ಟೈಮ್ ನೀವೇ ಹೌದು ರಿಪಬ್ಲಿಕ್ ಅನ್ನೋದೇ ಒಳಗೆ ಬಂದಿರೋದಂಗೆ. ಹೌದು. ನಾಚಿಕೆ ಆಗಬೇಕು. ನಿಜಕ್ಕೂ ಕೂಡ ರಾಜಕಾರಣಿ ಅನ್ಸ್ಕೊಂಡವರಿಗೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ದಾರಾ? ಯಾರು ಇಲ್ಲ. ನಿಮ್ಮ ಹೆಸರೇನಮ್ಮ? ಹೇಳಿ, ಏನು ಸಮಸ್ಯೆ? ಯಾರಿಲ್ಲ. ನನಗೆ ನೀವು ಬೇಕಂದ್ರೆ ನಾನು ನಿಮ್ಮ ಹತ್ರ ನೋಡೋದು, ಬೇರೆಯವ್ರು ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ ಅದನ್ನು ಅದು ನನಗೆ ಬೇಕಾಗಿಲ್ಲ. ನೀವು ನೋಡಿದ್ರೆ ಸಾಕು, ಏರಿಯಾ ಕವರ್ ಆಗತ್ತೆ, ಆ ಥರ ಮೈಂಡ್ ಸೆಟ್ಟಲ್ಲಿ. ಅದಕ್ಕೆ ಈಗ ನಾವು ಬಂದಿದ್ದೀವಲ್ಲ, ಕರೆಕ್ಟಾಗಿ ಎಲ್ಲ ಏರಿಯಾಗೂ ನುಗ್ತಾ ಇದೀವಿ. ಈಗ ಇಡೀ ಬೆಂಗಳೂರಿನ ಇಂಥ ಏರಿಯಾಗಳನ್ನ ಟಾರ್ಗೆಟ್ ಮಾಡ್ಕೊಂಡು ನುಗ್ತಾ ಇದೀವಿ. ಏನಾಗಬೇಕು ನಿಮ್ಮ ಏರಿಯಾಗೆ ಒಂದ್ಸಲ ಸ್ಟ್ರೈಟಾಗಿ ಹೇಳ್ಬಿಡಿ ಅಮ್ಮ, ಇಲ್ಲಿ ಏನೇನು ಸಮಸ್ಯೆ ಇದೆ. ಮೇಜರ್ ಸಮಸ್ಯೆ ಹೇಳಿ. ಈ ಸ್ಲಮ್ಗೆ ಏನ್ ಬೇಕೋ ಅದು ಯಾವುದು ಇಲ್ಲಿಲ್ಲ. ಈಗ ದಿಕ್ಕು ದೆಸೆ ಇಲ್ಲ. ಜಮೀರ್ ಮಾಡ್ಕೊಟ್ರು ಅವಾಗ. ಜಮೀರೇ ಮಾಡಿದ್ದು ಅವರೇ ಇದಾರಲ್ಲ. ಅವರೇ ಇದಾರೆ, ಇವಾಗ ಬಂದಿಲ್ವಲ್ಲ, ಅವ್ರು ಇಲ್ವಲ್ಲ. ಅವಾಗ ಸಾಕಾಯ್ತು ಅನ್ಸುತ್ತೆ ಮೋಸ್ಟ್ಲಿ. ಸುಸ್ತಾಗ್ಬಿಟ್ರ ಸಾಗ ಹೋಯ್ತಲ್ಲ. ಲೀಡ್ರು ಅಂದಾಗ ಒಬ್ಬರ ತಲೆ ನೋಡಿದ್ರೆ ಸಾಕು, ಉಳ್ದವ್ರನ್ನ ನೋಡ್ಬೇಕಾಗಿದ್ದು ಏನು ಇಲ್ಲ. ಆಯ್ತಾ? ಲೀಡ್ರ್ ನಿನ್ನ ನೋಡಿದ್ರೆ ಸಾಕು, ಬೇರೆಯವ್ರು ಏನಕ್ಕೆ ನೋಡಬೇಕು ಅನ್ನೋ ಮೈಂಡ್ ಸೆಟ್. ಸಾವಿರದ 1976ರಿಂದ ಮಾಡ್ತೀವಿ ನೀವು ಸ್ವಂತ ಮಾಡ್ತೀನಿ, 1+1 ಕೊಡ್ತೀವಿ, ಏನು ಅಟ್ಲೈಮೆಂಟ್ ಏನು ಇಲ್ಲ. ನಿಜಕ್ಕೂ ಕೂಡ ದಯವಿಟ್ಟು ಇವರಿಗೆ ಹಕ್ಕುಪತ್ರ, ನೀವು 76ರಿಂದ ಎಲ್ಲ ಇಲ್ಲೇ ಇದ್ದಾರೆ, 3-4 ಜನರೇಷನ್ ಎಲ್ಲ ಇಲ್ಲೇ ಇದೆ ಅಂತಂದ್ರೆ ನಿಮ್ಮ ಯೋಗ್ಯತೆಗೆ ಒಂದು ಹಕ್ಕುಪತ್ರನೇ ಕೊಡೋಕ್ಕಾಗಿಲ್ಲ ಅಂತ ಅಂದಮೇಲೆ ನೀವು ಪುಕ್ಸಟೆ ಕೊಟ್ಟು ಏನು ಪ್ರಯೋಜನ? ನಾವು ಕಷ್ಟ ಬೀಳ್ತೀವಿ, ನಮ್ಮನ್ನ ನಾವು ನೋಡ್ಕೊಳ್ತೀವಿ. ಇನ್ನೊಬ್ರು ಬಂದು ನಮ್ಗೆ ನೋಡ್ತಾರೆ ಅಂತ ನಾವು ಎದುರು ನೋಡಲ್ಲ. ನಾವ್ಯಾಕೆ ಅವ್ರನ್ನ ಮೇಲೆ ನಿಲ್ಲಿಸ್ಬೇಕು? ಅವ್ರು ಬಂದು ನಮ್ಮ ಕಾಲ್ಗೆ ಬೀಳ್ತಾರಲ್ಲ, ನಾನು ಮೇಲೆ ಹೋಯ್ತೀನಿ, ನನ್ನ ಕಾಲ್ಗೆ ಬೀಳ್ತಾರಲ್ಲ, ಅದಕ್ಕೆ ನಾವು ಎಲ್ಲಿ ಹೋಯ್ತಿರೋ ಹೋಗಿ ನಾವು ನೋಡ್ತೀವಿ ಅಂತ ಕುಂಡ್ರಿಸ್ತೀವಿ. ಅದನ್ನ ಹೇಳೋದು, ಕಾಲ್ಗೆ ಬಂದು ಬೀಳ್ತಾರಲ್ಲ. ಬನ್ನಿ ಇರಿ, ಒಳ್ಳೆ ಪಾಯಿಂಟ್ ಆಗ್ತೀರಾ. ಇಲ್ಲ, ನಿಮ್ಮ ಹೆಸರೇನು ಹೇಳಿ? ಮಂಜುಳಾ ಅಂತ. ಮಂಜುಳಾ ಅವ್ರ ಹೇಳಿ, ಏನಂತಾರೆ? ಮಂಜುಳಾ. ಬರುವಾಗ ಅಮ್ಮ, ತಂಗಿ, ತಾಯಿ ಅಂತಾರೆ, ಚಿಕ್ಕ ಮಕ್ಳು ತಾಯಿ ಅಂತಾರೆ, ತಂಗಿ ಅಂತಾರೆ, ಆಮೇಲೆ ತಿರ್ಗಾ ಬಂದು ಏನು ಮಾಡಲ್ಲ, ಅಷ್ಟೇ ಅವ್ರದ್ದು. ಫೋಸ್ ಕೊಡ್ಕೊಂಡು ಹೋಗ್ತಾರಾ? ಅಷ್ಟೇ. ಬಾಮ್ಮ ಅಂತ ನಿಂತ್ಕೊಳ್ತಾರೆ, ಒಂದು ಮಾಲೆ ಹಾಕ್ಬಿಟ್ಟು ಸಮಾಧಾನ ಅಷ್ಟೇ. ಅವ್ರಿಗೆ ಏನು ಓಟ್ಬೇಕು, ಇಲ್ಲಿ ಬಂದು ಏನು ಮಾಡಲ್ಲ. ಆ ಬಾತ್ರೂಮನ್ನು ಸರಿ ಇಲ್ಲ, ಈ ನೀರು ಸರಿ ಇಲ್ಲ, ಬರೋದು ಯಾರು ಬರ್ತಾರೆ ಬಂದ್ಬಿಟ್ಟು 1-2 ಸಾವಿರ ಹಿಂಗೆ ತೊಳ್ತಾರೆ, ನಿಮಗೆ ಹಾಕ್ಬಿಡ್ತೀರಾ ಓಟು? ಯಾರು ಇಸ್ಕೊಳ್ತಾರೆ, ಅವ್ರು ಇಸ್ಕೊಳ್ತಾರೆ, ನಾವೆಲ್ಲ ಹಂಗೆ ಇಸ್ಕೊಳ್ಳಲ್ಲ. ಯಾರು ಕೊಡೋದೇ ಇಲ್ಲ ಅಂತೇಳಿ ಅದನ್ನು ಕೊಡೋದಿಲ್ಲ. ಹಂಗಂತೀರಲ್ಲ, ಫಸ್ಟ್ ಕೊಡೋರು ಮುಂದೆ ಬರಲಿ ಅಂತ ಹೇಳ್ತೀರಾ. ನಿಜಕ್ಕೂ ಕೂಡ ಈ ಒಂದು ಜನರ ನಡುವೆನೇ ಈ ಕಾರ್ಯಕ್ರಮವನ್ನು ನಾನು ಈ ಏರಿಯಾದಲ್ಲಿ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ರಾಜ್ಯ ಸರ್ಕಾರ ಬರೀ ಸರ್ಕಾರನೇ ಮಾಡಬೇಕು ಅಂತಿಲ್ಲ. ದಾನ ಮಾಡೋರು ಯಾರೇ ಆಗಿದ್ರು ಕೂಡ ಇಲ್ಲಿ ಬಂದು ಮಕ್ಕಳಿಗೆ ಎಜುಕೇಷನ್ಗೆ ಒಂದು ಹೆಲ್ಪ್ ಮಾಡಿ. ಇಲ್ಲ ಕೋವಿಡ್ ಟೈಮಲ್ಲಿ ನಮಗೆ ಆಚೆ ಕಡೆ ಇರೋರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ರೇಷನ್ನಿಂದ ಎಲ್ಲ
ಎಲ್ಲ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು. ಅದು ಯಾವಾಗಲೂ ನಾವು ಮರಿಬಾರ್ದು. ಸ್ಲಿಮ್ಗಂತ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಏನು ಮಾಡೇ ಇಲ್ಲ ನಾವೇ ಅಂತ ನಾವು ಇಲ್ಲ. ಇವತ್ತು ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಟನ್ಪೇಟೆ ಸ್ವಾಮಿ ಲೈನ್ ಇಲ್ಲಿರುವಂಥ ಸ್ಲಮ್ ಜನರ ನಡುವೆ ಬಂದು ನಾವೇ ಸ್ವತಃ ಈ ಜಾಗಕ್ಕೆ ಬಂದು ಏಕೈಕ ಮಾಧ್ಯಮ ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ಎಂಟ್ರಿ ಕೊಟ್ಟಿರೋದು. ಇದುವರೆಗೂ ಕೂಡ 1976ರಿಂದ ಯಾರೂ ಬಂದಿಲ್ಲ ಅಂತ ಕಾಣುತ್ತೆ. ರಾಜಕಾರಣಿಗಳು ಬರ್ತಾರೆ, ಓಟ್ ಕೇಳ್ತಾರೆ, ಅದು ಕಾಮನ್ ಎಲ್ಲ ಕಡೆ ಇದ್ದೇ ಇರುತ್ತೆ. ದಯವಿಟ್ಟು ರಿಪಬ್ಲಿಕ್ ಕನ್ನಡ ಮಾಡಿರುವಂಥ ಈ ವರದಿಗೆ ಇಂಪ್ಯಾಕ್ಟ್ ಆಗಲೇಬೇಕು. ದಯವಿಟ್ಟು ಸಹಾಯ ಮಾಡಿ, ಅವರ ಹಕ್ಕುಪತ್ರಗಳನ್ನು ಕೊಡಿ, ನೀರಿನ ವ್ಯವಸ್ಥೆ ಮಾಡಿ, ಮುಖ್ಯವಾಗಿ ನಿಮ್ಮ ಯೋಗ್ಯತೆಗೆ ಸಾಧ್ಯ ಆದರೆ ಶೌಚಾಲಯವನ್ನು ಮಾಡಿಕೊಡಿ. ತಿನ್ನಲೇಬೇಕು ಮನುಷ್ಯ, ಅದು ಹೋಗಲೇಬೇಕು. ದಯವಿಟ್ಟು ಆ ಮೂಲಭೂತ ಸೌಕರ್ಯನೇ ಇಲ್ಲ ಅಂತಂದರೆ ನೀವು ಏನೇ ದೊಡ್ಡ ಅಭಿವೃದ್ಧಿ ಮಾಡಿದ್ದೀನಿ ಅಂತ ತೋರಿಸಿದ್ರು ಕೂಡ ವೇಸ್ಟು. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಷ್ಟೆಷ್ಟು ಹಗರಣಗಳು, ಕೋಟಿ ಹಗರಣಗಳು, ದುಡ್ಡು ತಿಂದು ತೇಗ್ಬಿಟ್ರಿ ನಿಮ್ಮ ಯೋಗ್ಯತೆಗೆ. ಇಂಥದ್ದು ಕಡೆ ಬಂದು ಕೊಡಿ. ನೀವು ದುಡ್ಡು ಕೊಟ್ಟಿದ್ರೆ, ನೀವು ಸಹಾಯ ಮಾಡಿದರೆ ಈ ಹುಡುಗಿ ಓದೋ ಟೈಮಲ್ಲಿ ಕೆಲ್ಸಕ್ಕೆ ಹೋಗೋದು ತಪ್ತಾ ಇರಲಿಲ್ಲ. ಅವ್ರಣ್ಣ BBMPಲಿ ಕೆಲಸ ಮಾಡೋದು ತಪ್ತಿರಲಿಲ್ಲ. ಯಾಕೆ ಇಲ್ವೇನ್ರಿ? ಬೇರೆ ಯಾರು ಇಲ್ವೇನ್ರಿ ನಿಮಗೆ ಕೆಲಸ ಮಾಡಿಸ್ಕೊಳಕ್ಕೆ? ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗ್ಬೇಕಂಡ್ರಿ ನಿಮ್ಮ ಯೋಗ್ಯತೆಗೆ. ದಯವಿಟ್ಟು ಈ ಒಂದು ಸ್ಲಮ್ಗೆ ನಾವು ಬಂದ್ವಿ, ಸುದ್ದಿ ಮಾಡಿದ್ವಿ, ಹೋದ್ವಿ ಅನ್ನೋ ಥರ ಇರಬಾರ್ದು. ದಯವಿಟ್ಟು ಯಾವ ಟೈಮ್ ತಗೊಂಡು ಯಾವ ಕ್ಷಣದಲ್ಲಾದರೂ ಬಂದು ಇವರಿಗೆ ಸಹಾಯ ಮಾಡಿ. ಇವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗಲಿ. ಅದು ನಿಮ್ಮಿಂದ ಅವತ್ತು ಮಾಡಿದರೆ ಅದೇ ನಿಮ್ಮ ಹೆಸರು ಹೇಳ್ಕೊಂಡು ಬಂದು ನಾವಿಲ್ಲಿ ಖುಷಿಯಿಂದ ಹೇಳ್ತೀವಿ. ನಾಳೆ ಮತ್ತೊಂದು ಏರಿಯಾಗೆ ಬರ್ತೀವಿ, ಪಕ್ಕಾ ಬರ್ತೀವಿ, ಎಲ್ಲ ಏರಿಯಾಗೂ ನುಗ್ತೀವಿ. ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ಬಂದೇ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.